ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲವೋ ಎಲವೋ ಪಾಪ ಕರ್ಮವ ಮಾಡಿದವನೇ, ಎಲವೋ ಎಲವೋ ಬ್ರಹ್ಮಹತ್ಯವ ಮಾಡಿದವನೇ, ಎಲವೋ ಎಲವೋ ಪಾಪ ಕರ್ಮವ ಮಾಡಿದವನೇ, ಎಲವೋ ಎಲವೋ ಬ್ರಹ್ಮಹತ್ಯವ ಮಾಡಿದವನೇ, ಒಮ್ಮೆ ಶರಣೆನ್ನೆಲವೋ, ಒಮ್ಮೆ ಶರಣೆನ್ನೆಲವೋ, ಒಮ್ಮೆ ಶರಣೆಂದಡೆ ಓಡುವವು ಪಾಪ ಕರ್ಮಗಳು. ಸರ್ವ ಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವತಗಳೈದಾದರೂ ಸಾಲವು, ಓರ್ವಂಗೆ ಶರಣೆನ್ನು ನಮ್ಮ ಲಿಂಗದೇವಂಗೆ, ಓರ್ವಂಗೆ ಶರಣೆನ್ನು ನಮ್ಮ ಲಿಂಗದೇವಂಗೆ. ಶರಣ ಬಂಧುಗಳೇ, ಗುರು ಬಸವಣ್ಣರ ಪೂರ್ವದಲ್ಲಿ ಬಹಳ ಶೋಷಣೆಯ ಕೇಂದ್ರವಾಗಿತ್ತು. ಪುರೋಹಿತ ಶಾಹಿಗಳು ಭಕ್ತ ವರ್ಗದವರನ್ನ ಅನೇಕ ರೀತಿಯಿಂದ ಶೋಷಣೆ ಮಾಡ್ತಾ ಇದ್ರು. ಅಂತ ಒಂದು ಪ್ರಸಂಗ ಏನಾಗಿತ್ತಂದ, ಒಬ್ಬ ಭಾಳ ಬಡವರಿದ್ರು. ಅವರಿಗೆ ನಾವು ಕೂಡಲ ಸಂಗಮಕ್ಕೆ ಹೋಗಬೇಕು, ಆ ನದಿಯಲ್ಲಿ ಸ್ನಾನ ಮಾಡಬೇಕು, ಕೂಡಲ ಸಂಗಮ ದೇವರ ಒಂದು ದರ್ಶನ ಮಾಡಬೇಕು ಅಂತ ಆಸೆ ಆಗಿರ್ತದ. ಅದಕ್ಕಾಗಿ ಅವ್ರೇನು ಮಾಡ್ತಾರಂದ್ರೆ, ಸಾಲ ಸೋಲ ಮಾಡಿ ಇನ್ನೊಬ್ಬರ ಬಳಿ ಅಥವಾ ಹಣ ಇಸ್ಕೊಂಡು ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಪಡಿಬೇಕು, ಪೂಜೆ ಮಾಡಿಸ್ಬೇಕು ಅಂತ ಅವ್ರ ಆಸೆ ಆಗಿರ್ತದ. ಹೀಗಾಗಿ ಅವ್ರೇನು ಮಾಡ್ತಾರೆ, ಇನ್ನೊಬ್ಬರ ಹತ್ರ ಸಾಲವನ್ನು ತಗೊಂಡು ಒಂದು ಚಕ್ಕಡಿ ಮಾಡಿಕೊಂಡು ಹೆಂಡರು ಮಕ್ಕಳು ತಾವೆಲ್ಲ ಒಂದು ಚಕ್ಕಡಿಯಲ್ಲಿ ಕೂಡಲ ಸಂಗಮಕ್ಕೆ ಹೋಗ್ತಾ ಇರ್ತಾರೆ. ಇನ್ನೇನು ಕೂಡಲ ಸಂಗಮಕ್ಕೆ ಹೋಗ್ತಾ ಇರ್ತಾರ, ಊರು ಹೊರಗೆ ಬರ್ತಾರ, ಚಕ್ಕಡಿ ಮೇಲೆ ಬರ್ತಾ ಇರ್ತಾರ. ಆದರೆ ಎಲ್ಲೋ ಇದ್ದಂಥ ಒಂದು ಬೆಕ್ಕು ಅವರ ಗಾಡಿಗೆ ಅಡ್ಡ ಬರ್ತದ. ಅಡ್ಡ ಬಂದು ಚಕ್ಕಡಿಗೆ ಸಿಕ್ಕಿ ಸತ್ತು ಹೋಗ್ತದೆ. ಅಯ್ಯೋ ಇದೇನಾಯ್ತು, ನಾವು ಊರಿಗೆ ಹೋಗುವಾಗಲೇ ನಮ್ಮ ಗಾಡಿಗೆ ಈಗ ಬೆಕ್ಕು ಬಂದು ಸತ್ತಲ್ಲ, ಇದಕ್ಕೆ ಏನಾಗುವುದು ಏನು ಅಂಥೇಳಿ ಭಾಳ ಅವರು ಚಿಂತಾಕ್ರಾಂತರಾಗಿರ್ತಾರ. ಅದೇ ರೀತಿ ಅವರು ಅದು ವಿಚಾರ ಮಾಡ್ಕೊತಾನೆ ಕೂಡಲ ಸಂಗಮಕ್ಕೆ ಬರ್ತಾರೆ. ಕೂಡಲ ಸಂಗಮಕ್ಕೆ ಬಂದ ನಂತರ ಅಲ್ಲಿ ಒಬ್ಬ ಪೂಜಾರಿಯನ್ನ, ಪುರೋಹಿತನನ್ನು ಕರೆದು, ನೋಡ್ರಿ ಗುರುಗಳೇ, ನಾವು ಬರುವಾಗ ಹಿಂಗಾಯ್ತು, ನಮ್ಮ ಚಕ್ಕಡಿಗೊಂದು ಬೆಕ್ಕು ಅಡ್ಡ ಬಂದು ಬೆಕ್ಕು ಸತ್ತತು ಅಂತ ಹೇಳ್ತಾರೆ. ಆ ಪೂಜಾರಿ ಪುರೋಹಿತ ಶಾಹಿ ಹೆಂಗಿದ್ದಂದ್ರ, ಸತ್ತ ಹೆದರಿದವರ ಮೇಲೆ ಸರ್ಪ ಎಸ್ದಂಗ ಅವರನ್ನು ಮತ್ತಷ್ಟು ಹೆದರಿಸ್ಬಿಟ್ಟ. ಅಯ್ಯೋ ಎಂಥ ಪ್ರಮಾದವಾಯ್ತು ನಿಂದಿಂದ, ನಿನ್ನ ಚಕ್ಕಡಿಗ ಬೆಕ್ಕು ಬಂದು ಸತತ, ಮಹಾಪಾಪ, ಘೋರ ಪಾಪ. ಈಗ ನೋಡು, ನೀನು ಅದಕ್ಕೆ ಪರಿಹಾರ ಮಾಡಬೇಕು. ಏನು ಪರಿಹಾರ ಮಾಡ್ಬೇಕಂದ್ರ, ಒಂದು ಆ ಬೆಕ್ಕಿನಷ್ಟೇ ಆಕಾರದು ಬಂಗಾರದ ಬೆಕ್ಕು ಮಾಡಿ ದಾನ ಮಾಡಬೇಕು. ಅದು ಯಾರಿಗೆ ದಾನ ಮಾಡಬೇಕು, ನನಗೇ ದಾನ ಮಾಡಬೇಕು ಅಂತ ಹೇಳಿಬಿಟ್ಟ. ಅವನು ಹೇಳ್ತಾ ಇರ್ತಾನ, ಅಲ್ರಿ ನಾನು ಭಾಳ ಬಡವಿದ್ದೀನಿ, ಏನೋ ಸಾಲ ಮಾಡಿಕೊಂಡು ಆ ದೇವ್ರ ದರ್ಶನ ಪಡಿಬೇಕು ಅಂತೇಳಿ ಬಂದೀನಿ, ನನ್ನ ಹತ್ರ ಏನೂ ಇಲ್ಲ, ನಾನು ಭಾಳ ಬಡವಿದ್ದೀನಿ ಅಂತ ಹೇಳ್ತಾನೆ. ಬಡವಿದ್ದೇನಾಯ್ತು, ಬೆಳ್ಳಿದು ಮಾಡಿಸು, ಬೆಳ್ಳಿದು ಮಾಡಿಕೊಡು ನನಗ ಅಂತ ಹೇಳ್ತಾನೆ. ಬೆಳ್ಳಿದು ಬೆಕ್ಕು ಮಾಡಿ ದಾನ ಮಾಡಿಸು, ದಾನ ಮಾಡು ಅಂತ ಹೇಳ್ತಾನೆ. ನನಗೆ ಬೆಳ್ಳಿ ಬೆಕ್ಕೂ ಮಾಡ್ಲಿಕ್ಕೆ ಆಗಂಗಿಲ್ರಿ, ನಾನು ಭಾಳ ಬಡವಿದ್ದೀನಿ ಅಂತೀನಿ. ಆಗ ಅವನಿಗೆ ಪೂಜಾರಿಗೆ ಸಿಟ್ಟು ಬರ್ತದ. ನಿನ್ನ ವಂಶ ನಿರ್ವಂಶ ಹೋಗ್ತದ, ನೀನು ನಾಶವಾಗಿ ಹೋಗ್ತಿ, ಆ ಬೆಕ್ಕಿನ ಪಾಪ ಭಾಳ ಘೋರ, ನಿನಗೆ ಭಾಳ ಪಾಪ ತಟ್ತದ ಅಂತ ಹೇಳಿ ಅವನು ಸಿಟ್ಟು ಮಾಡ್ತಾ ಇರ್ತಾನೆ. ಅದನ್ನು ಅಲ್ಲೇ ಹೊರಗೆ ಗುಡಿಯ ಹೊರಗಡೆ ಇದ್ದಂಥ ಬಸವಣ್ಣವ್ರು ನೋಡ್ತಾರ. ಅವ್ರು ಪೂಜಾರಿ ಹೋಗ್ಬಿಡ್ತಾನೆ ಒಳಗೆ. ಹೋದ ತಕ್ಷಣ ಬಿಡ್ತಾನೆ, ಏಕಪ್ಪ ಏನಾಗ್ಯದ, ಏನಾಯ್ತು ಅಂತ ಕೇಳ್ತಾರೆ. ಏನಿಲ್ರಿ, ನಾನು ಹಿಂಗೆ ದೇವ್ರ ದರ್ಶನ ಮಾಡಬೇಕು ಅಂತ ಭಾಳ ದೂರದಿಂದ ಬಂದೀನಿ, ಬರುವಾಗ ನಮ್ಮ ಚಕ್ಕಡಿಗೆ ಒಂದು ಬೆಕ್ಕು ಬಂದು ಸತ್ತು ಹೋಗ್ಬಿಟ್ಟದ, ಅದಕ್ಕೆ ಅದು ಇಂಥ ಪಾಪ ಹ್ಯಾಂಗೆ ಕಳ್ಕೊಬೇಕು ಅಂತ ಬಸವಣ್ಣವ್ರು ಹೇಳ್ತಾರ. ಪಾಪ ಇಲ್ಲ, ಪುಣ್ಯ ಇಲ್ಲ, ಅದು ಸಾವು ಬಂದಿತ್ತು, ನಿನ್ನ ಚಕ್ಕಡಿಗೆ ಬಂತು, ಸತ್ತು ಹೋಗ್ಬಿಡ್ತು, ಅದಕ್ಕೆ ನಿನಗೆ ಯಾಕೆ ಪಾಪ ಹತ್ತದ? ಏನು ಪಾಪ ಹಂಗಿಲ್ಲ, ಬರಲ್ಲ, ಏನಿಲ್ಲ, ನೀವು ಹೋಗು, ನೀನು ಪೂಜೆ ಮಾಡು, ಪೂಜೆ ಮಾಡಿ ಬಂದಿದ್ದಿ ಪೂಜೆ ಮಾಡಿದ್ರೆ ಅವ್ರಿಗೆ ಕುಡಿಯೋಕೆ ಬರ್ಕೊಡಂಗಿಲ್ಲ. ಆದ್ರೆ ಅವ್ರೇನು ಮಾಡ್ತಾನೆ, ಬಸವಣ್ಣವ್ರು ಏನು ಹೇಳ್ತಾರಂದ್ರೆ, ನೀನು ಕೂಡು, ಎಲ್ಲೇ ನೀನು ಪೂಜೆ ಮಾಡಿಸಿ ಅಂತೇಳಿ ಹೊರಗಡೆ ಏನದ ಅವ್ರ ಕೈಯಾಗ ಒಂದು ಲಿಂಗ ಕೊಟ್ಟು ಪುಷ್ಪ ತಂದು ನೀರು ತಂದು
ಹೇಳು, ಪೂಜೆ ಮಾಡು. ನಂಗೆ ಪೂಜೆ ಮಾಡ್ಲಿಕ್ಕೂ ಬರಂಗಿಲ್ಲ ರೀ. ಹ್ಯಾಂಗ ನಿನ್ನ ಮನಸ್ಸಿಗೆ ಹ್ಯಾಂಗೆ ಅನಿಸ್ತೋ ಹಂಗೆ ಪೂಜೆ ಮಾಡು. ನನಗೆ ಮಂತ್ರ ಬರಂಗಿಲ್ಲ. ನೀನು ಹೇಳಿದ್ದು ಆಡಿದ ಮಾತುಗಳು, ನಿನ್ನ ಭಾವನೆಗಳು ಎಲ್ಲ ಮಂತ್ರ ಆಗ್ತಾವ. ನೀನು ಏನು ಹೇಳ್ತೀವಿ ಹೇಳು ಅಂಥೇಳಿ ಪೂಜೆ ಮಾಡ್ಲಿಕ್ಕಸ್ತಾರ. ಅವರಿಂದ ಅವನು ಪೂಜೆ ಮಾಡ್ತಾನೆ. ಇದು ನೋಡಿ ಪೂಜಾರಿಗಳಿಗೆ ಭಾಳ ಸಿಟ್ಟು ಬರ್ತದೆ. ಯಾಕೆ ಸಿಟ್ಟು ಬರ್ತಂದ್ರೆ, ಸಂಕ್ರಾಂತಿ ಒಂದೇ ದಿವಸ ನಮ್ಗೆ ಜನರಿಗೆ ಸುಲಿಗೆ ಮಾಡಿ ಸಾಕಷ್ಟು ಹಣ ತುಂಬಿಕೊಳ್ಳುವಂಥ ಚಾನ್ಸ್ ಇರ್ತದ. ಅದು ಬಸವಣ್ಣವ್ರು ಈ ರೀತಿ ಕಳೆದು ಬಿಡ್ತಾ ಇದ್ದಾರಲ್ಲ, ಹಿಂಗೆ ಎಲ್ಲರಿಗೆ ಹೊರಗೆ ತಂದು ಪೂಜೆ ಮಾಡಿಸಿ ಅವರಿಗೆ ಏನು ಇದು ಮಾಡ್ತಾ ಇದ್ರ, ನಮ್ಮ ಹೊಟ್ಟೆ ಹೆಂಗೆ ತುಂಬಬೇಕು ಅಂತೇಳಿ ಎಲ್ಲರೂ ಬಸವಣ್ಣವ್ರಿಗೆ ಜಗಳಕ್ಕೆ ಬರ್ತಾರ, ಹುಡ್ಡಿಗೆ ಬರ್ತಾರ, ಸಿಟ್ಟು ಮಾಡ್ತಾರ. ಆವಾಗ ಗರ್ಭ ಗುಡಿಯಿಂದ ಒಂದು ಶಬ್ದ ಕೇಳಿಸದ, ಎಲೇ ಪೂಜಾರಿಗಳೇ, ಬಸವಣ್ಣನವರು ಮಾಡಿದ್ದೇ ದಿಟ, ನೀವು ಮಾಡಿದ್ದು ಹುಸಿ ಅನ್ನುವಂಥ ಒಂದು ಅಶರೀರವಾಣಿ ಆಗ್ತದೆ. ಅಂದ್ರೆ ಜನ ಹೆದರಿದವ್ರನ್ನ ಮತ್ತಿಷ್ಟು ಹೆದರಿಸಿ ಸುಲಿಗೆ ಮಾಡ್ತಾ ಇದ್ರು ಗುಡಿ ಗುಂಡಾರಗಳಲ್ಲಿ. ಅದಕ್ಕೆ ಬಸವಣ್ಣರು, ನೀವು ಯಾವ ಗುಡಿ ಗುಂಡಾರಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ, ನಿಮ್ಮಲ್ಲೇ ಇರುವ ದೇವರನ್ನ ಪೂಜೆ ಮಾಡ್ರಿ ಅಂತ ಕಳಿಸಿದ್ರು. ಅದರಿಂದ ಜನರು ಆ ಮೂಢನಂಬಿಕೆಗೆ ದೂರ ಮಾಡಲಿಕ್ಕಾಗೇ ಗುರು ಬಸವಣ್ಣವರು ಬಂದಿದ್ರು ಅಂತ ಹೇಳ್ಬೋದು. ಶರಣು ಶರಣಾರ್ಥಿ.